ಈ ದೇಶದಲ್ಲಿ 80 ಕೋಟಿ ಜನಕ್ಕೆ 50 ರೂಪಾಯಿಗಿಂತ ಜಾಸ್ತಿ ಸಂಪಾದನೆ ಮಾಡೋದಕ್ಕೂ ಯೋಗ್ಯತೆ ಇಲ್ಲ. ಆಫ್ರಿಕಾದಲ್ಲಿ ಮಾದಕ ವಸ್ತುಗಳಿಂದ ಹಿಡಿದು ಏಷ್ಯಾದಲ್ಲಿ ಪ್ರಾಸ್ಟಿಟ್ಯೂಷನ್ ಇಂದ ಗವರ್ಮೆಂಟ್ ನಡೆಸೋರ್ವರೆಗೂ ಡೆವಲಪ್ಡ್ ಕಂಟ್ರೀಸ್ ಲಿಸ್ಟ್ ಅಲ್ಲಿ ಇಂಡಿಯಾಗಿಂತ ಮೇಲೆ ಇದೆ. ಇಲ್ಲಿ ಸಮಸ್ಯೆ ಕೆಳಮಟ್ಟದಿಂದಾನೇ ಇದೆ. 4 ವರ್ಷದಿಂದ ಮಿಡಲ್ ಕ್ಲಾಸ್ ಅಲ್ಲಿರೋರು ಈಗ ಲೋಯರ್ ಮಿಡಲ್ ಕ್ಲಾಸ್. ಈಗ ಅವರು ಕೂಡ ಊಟಕ್ಕೂ ಭಿಕ್ಷೆ ಬೇಡ್ತಿದ್ದಾರೆ. ತಿಂಗಳ ಸಂಬಳ ತಗೊಳ್ಳೋನು ಸಾಲ ಮಾಡದೇನೆ ಜೀವನ ನಡೆಸೋಕಾಗ್ತಿಲ್ಲ. 65 ರೂಪಾಯಿ ಇದ್ದ ಬೇಳೆ 180 ರೂಪಾಯಿ, 120 ರೂಪಾಯಿ ಇದ್ದ ಎಣ್ಣೆ ಈಗ 360 ರೂಪಾಯಿ, 20 ರೂಪಾಯಿ ಇದ್ದ ವಾಟರ್ ಕ್ಯಾನ್ ಈಗ 40 ರೂಪಾಯಿ, 2500 ರೂಪಾಯಿ ಅಂತಿದ್ದ ಚಿನ್ನ ಈಗ ಗ್ರಾಮಿಗೆ 10,000 ಅಂತ ಜೆಟ್ ಸ್ಪೀಡ್ ಅಲ್ಲಿ ಏರ್ತಾ ಇದೆ. 50 ರೂಪಾಯಿಗೆ ಹೇರ್ ಕಟ್ ಮಾಡಿಸ್ಕೊತಿದ್ದವನು 130 ರೂಪಾಯಿ ಕೊಟ್ಟರು ಸರಿಯಾಗಿ ಬೋಡಿಸ್ಕೊಂಡು ಹೋಗಕ್ಕೂ ಆಗಲ್ಲ. ಒಂದ್ ಸೌಟ್ ದೋಸೆ ಉಯ್ಯೋದಕ್ಕೂ ಕೂಡ 15,000 ಬಾಡಿಗೆ ಕಟ್ಟಬೇಕು. ಸುಮ್ನೆ ಅಲ್ವಲ್ಲ. ಈ ಸರ್ಕಾರನ ಸರಿಯಾಗಿ ನಡೆಸೋದಕ್ಕೆ ಪ್ರತಿದಿನನೂ 6,800 ಕೋಟಿವರೆಗೂ ಕಟ್ಟಾಗಿದೆ. ಅದಕ್ಕೆ ಬದಲಾಗಿ ಏನ್ ಸಿಕ್ತು? ಈ ದೇಶದಲ್ಲಿ 4 ವರ್ಷಕ್ಕೆ ಮುಂಚೆ 100 ಕೋಟಿ ಇಟ್ಟವನು ಈಗ 10,000 ಕೋಟಿ ಇಟ್ಟಿದ್ದಾನೆ. 120 ಕೋಟಿ ಜನಸಂಖ್ಯೆ ಇರೋ ಈ ದೇಶದಲ್ಲಿ 27% ದುಡ್ಡು ಕೋಟ್ಯಾಧಿಪತಿಗಳ ಹತ್ರನೇ ಇದೆ. ಇದೆಲ್ಲಾನು ನಿಮ್ ಕಣ್ಣು ಮುಂದೆ ಹೇಗ್ ನಡೀತು? ಈ ಸಿಸ್ಟಮ್ಗೆ ನಾವು ಹೆಲ್ಮೆಟ್ ಹಾಕ್ಲಿಲ್ಲ ಅಂದ್ರೆ ಸಿಗ್ನಲ್ಗೂ ಒಬ್ಬ ಪೊಲೀಸ್ ಅವ್ರನ್ನ ನಿಲ್ಸಿ ಅರ್ಧ ಗಂಟೆ ಬಿಸಿಲಲ್ಲಿ ನಿಲ್ಸಿ ಕೇಸ್ ಹಾಕೋದು ಗೊತ್ತು. ಆದ್ರೂ ಲಕ್ಷ ಕೋಟಿ ಲೆಕ್ಕದಲ್ಲಿ ಜನಗಳ ಹಣನ ನುಂಗ್ತಿರೋನ್ನ ಯಾಕೆ ಅಂತ ಪ್ರಶ್ನೆ ಮಾಡೋರು ಯಾರೂ ಇಲ್ಲ. ಸಾಯೋ ವಯಸ್ಸಲ್ಲಿ ಈ ಔಷಧಿ ಯಾಕೆ ಅಂತ ಅಪ್ಪ ಅಮ್ಮನ ಪ್ರಶ್ನೆ ಕೇಳೋದಕ್ಕೆ ಗೊತ್ತಿದೆ. ಆದ್ರೆ 15 ಲಕ್ಷ ಕೋಟಿನ ಶ್ರೀಮಂತರ ಕೊಟ್ಟು ಅದನ್ನ ಯಾಕೆ ಅಂತ ಕೇಳೋ ಹಕ್ಕು ಯಾರಿಗೂ ಇಲ್ಲ. ಸತ್ತವ್ರಿಗೆ ಸಂಸ್ಕಾರ ಮಾಡೋದಕ್ಕೆ, ಡಿಸ್ಚಾರ್ಜ್ ಆದವ್ರಿಗೆ ಆಪರೇಷನ್ ಮಾಡಿದೀವಿ ಅಂತ ಲೆಕ್ಕ ತೋರ್ಸೋಕಾಗತ್ತೆ. ಆದ್ರೆ ಹಾಲಿನ ರೇಟು 2 ರೂಪಾಯಿ 3 ರೂಪಾಯಿ ಜಾಸ್ತಿ ಆದ್ರೂ ಅದನ್ನ ಕಡಿಮೆ ಮಾಡೋಕ್ಕಾಗ್ತಿಲ್ಲ. 36 ರೂಪಾಯಿ ಕೊಟ್ಟು ಹಾಲು ಅನ್ನೋ ಹೆಸರಲ್ಲಿ ಬಿಳಿ ಪೌಡರ್ ನೀರು ಕುಡಿತಾ ಇದೀವಿ ಅಷ್ಟೇ.